ಕೃಷ್ಣ ಪ್ರಸಾದ್ ಫ್ಯಾಕ್ಟರಿಯಲ್ಲಿ ನಡೆಯುತ್ತಿರುವ ಕಾರ್ಮಿಕ ಶೋಷಣೆ ನಿಲ್ಲವೇ? ಓವರ್ ಟೈಮ್ ನೀಡಿದ ಮಾಲೀಕರಿಗೆ ಧಿಕ್ಕಾರ! ಓವರ್ ಟೈಮ್ ನೀಡಿದ ಮಾಲೀಕರಿಗೆ ಧಿಕ್ಕಾರ! 8 ಗಂಟೆ ಕೆಲಸ ನಮ್ಮ ಹಕ್ಕು. ಕಾರ್ಮಿಕರನ್ನು ಶೋಷಣೆ ಮಾಡುವ ಮಾಲೀಕರಿಗೆ ಧಿಕ್ಕಾರ! ಕೃಷ್ಣ ಪ್ರಸಾದ್ ಫ್ಯಾಕ್ಟರಿಯಲ್ಲಿ ಶೋಷಣೆ ನೀಡುವ ಮಾಲೀಕರಿಗೆ ಧಿಕ್ಕಾರ! ಸಿಐಟಿ ಮತ್ತು ಕುಡುಬಿ ಸಮಾಜೋದಕ ಸಂಘದ ಹೋರಾಟಕ್ಕೆ ಜಯವಾಗಲಿ! ಸಿಐಟಿ ಮತ್ತು ಕುಡುಬಿ ಸಮಾಜೋದಕ ಸಂಘದ ಜಂಟಿ ಹೋರಾಟಕ್ಕೆ ಜಯವಾಗಲಿ! ಫ್ಯಾಕ್ಟರಿ ಕಾಯ್ದೆ ಪ್ರಕಾರ ರಜೆಗಳನ್ನ ನೀಡಲೇಬೇಕು! ಫ್ಯಾಕ್ಟರಿ ಕಾಯ್ದೆ ಪ್ರಕಾರ ರಜೆಗಳನ್ನ ನೀಡಲೇಬೇಕು! ರಜಾ ದಿನಗಳಲ್ಲಿ ಕೆಲಸ ಮಾಡಿದರೆ ಓವರ್ ಟೈಮ್ ನೀಡಲೇಬೇಕು! ರಜಾ ದಿನಗಳಲ್ಲಿ ಕೆಲಸ ಮಾಡಿದರೆ ಓವರ್ ಟೈಮ್ ನೀಡದ ಮಾಲೀಕರಿಗೆ ಧಿಕ್ಕಾರ! ಕುಟುಂಬಗಳನ್ನು ಶೋಷಿಸುತ್ತಿರುವ ಮಾಲೀಕರಿಗೆ ಧಿಕ್ಕಾರ! ಕಾರ್ಮಿಕರ ಕುಟುಂಬಗಳನ್ನು ಶೋಷಣೆ ಮಾಡುತ್ತಿರುವ ಮಾಲೀಕರಿಗೆ ಧಿಕ್ಕಾರ! ಅವರ ದುಡಿಮೆ ಹಣವನ್ನು ಕೊಳ್ಳುತ್ತಿರುವ ಮಾಲೀಕರಿಗೆ ಧಿಕ್ಕಾರ! ಸಿಐಟಿ ಮತ್ತು ಕುಡುಬಿ ಜನಾಂಗದ ಹೋರಾಟಕ್ಕೆ ಜಯವಾಗಲಿ! ಫ್ಯಾಕ್ಟರಿ ಕಾಯ್ದೆ ಪ್ರಕಾರ ರಜೆಗಳನ್ನು ನೀಡಲೇಬೇಕು! ಫ್ಯಾಕ್ಟರಿ ಕಾಯ್ದೆ ಪ್ರಕಾರ ರಜೆಗಳನ್ನು ನೀಡಲೇಬೇಕು! 8 ಗಂಟೆ ಕೆಲಸ ನಂತರ ಓವರ್ ಟೈಮ್ ನೀಡಲೇಬೇಕು! 8 ಗಂಟೆ ಕೆಲಸ ನಂತರ ಓವರ್ ಟೈಮ್ ನೀಡಲೇಬೇಕು! ನೀಡದ ಮಾಲೀಕರಿಗೆ ಧಿಕ್ಕಾರ! ಶೋಷಣೆ ಮಾಡುವ ಕೃಷ್ಣ ಫ್ಯಾಕ್ಟರಿ ಮಾಲೀಕರಿಗೆ ಧಿಕ್ಕಾರ! ಶೋಷಣೆ ಮಾಡುವ ಕೃಷ್ಣ ಮಾಲೀಕರಿಗೆ ಧಿಕ್ಕಾರ! ಕಾನೂನುಬದ್ಧ ಸೌಲಭ್ಯಗಳನ್ನು ನಿರಾಕರಿಸುವ ಮಾಲೀಕರಿಗೆ ಹೇಳಿದ್ದಾರೆ ಕೆಲಸ ನಮ್ಮ ಹಕ್ಕು. 8 ಗಂಟೆ ಕೆಲಸ ನಮ್ಮ ಹಕ್ಕು. ಫ್ಯಾಕ್ಟರಿ ಕಾಯ್ದೆ ಪ್ರಕಾರ ರಜೆಗಳನ್ನು ನೀಡಲೇಬೇಕು! ಫ್ಯಾಕ್ಟರಿ ಕಾಯ್ದೆ ಪ್ರಕಾರ ರಜೆಗಳನ್ನು ನೀಡಲೇಬೇಕು! ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ಸಮಸ್ತ ಬಂಧುಗಳೇ, ಉಡುಪಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಕೊಕ್ಕರ್ಣೆ, ಮುದ್ದೂರು, ಹಿಲಿಯಾಳ ಘಟಕಗಳ ಅಧ್ಯಕ್ಷರು, ಸದಸ್ಯರುಗಳೇ ಮತ್ತು ಈ ಭಾಗದ ನಾಗರಿಕ ಬಂಧುಗಳೇ, ಇವತ್ತು ಬಹುಶಃ ಇತ್ತೀಚಿನ ವರ್ಷ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಇಂಥ ಒಂದು ಬೃಹತ್ ಪ್ರತಿಭಟನೆ ಈ ಜಾಗದಲ್ಲಿ ನಡೀತಾ ಇದೆ. ಇದರಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಸಿಐಟಿ ಪರವಾಗಿ ಹಾಗೂ ಕುಡುಬಿ ಸಮಾಜೋದ್ಧಾರಕ ಸಂಘದ ಪರವಾಗಿ ಹಾಗೂ ಬೆಂಬಲ ಮಾಡ್ತಾ ಇರುವಂತಹ ಇತರ ಸಂಘಟನೆಗಳ ಪರವಾಗಿ ಆರ್ಥಿಕವಾದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು ಅಂತೇಳಿ ಹೇಳಿದ್ರೆ, ನಾವು ಈ ಪ್ರತಿಭಟನಾ ಸಭೆಯನ್ನ ಕೃಷ್ಣ ಪ್ರಸಾದ್ ಫ್ಯಾಕ್ಟರಿ ಮುಂದೆ ಅದನ್ನ ಮಾಡಬೇಕು ಅಂತಿದ್ದೀವಿ. ನಮ್ಮ ಇಲಾಖೆಯ ಮಿತ್ರರು ರಿಕ್ವೆಸ್ಟ್ ಮಾಡಿದ್ರು. ಮೊದಲು ಒಂದು ಹಂತದಲ್ಲಿ ಅವರು ಹೇಳಿದ್ರು, ಇಲ್ಲ ನೀವು ಪ್ರತಿಭಟನೆ ಮಾಡುವಂಗೆ ಇಲ್ಲ ಅಂತೇಳಿ ಹೇಳಿದ್ರು. ಆದರೆ ಮಾಡಲೇಬೇಕಾಗತ್ತೆ, ಯಾಕಂದ್ರೆ ಒಂದು ಅನ್ಯಾಯ ಆದಾಗ ಪ್ರತಿಭಟನೆ ಮಾಡದೇ ಇದ್ರೆ ಅನ್ಯಾಯ ಮಾಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅನ್ಯಾಯ ಯಾರು ಮಾಡ್ತಾರೆ ಅವ್ರು ಇನ್ನಷ್ಟು ಅನ್ಯಾಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಪ್ರತಿಭಟನೆ ಮಾಡಲೇಬೇಕು ಅಂತೇಳಿ ನಮ್ಮ 2 ಸಂಘಟನೆಗಳು ಮತ್ತೆ ಎಲ್ಲರೂ ನಾವು ಒಟ್ಟು ಹಿಡಿದಾಗ ಈ ಕಡೆ ನೀವು ಪ್ರತಿಭಟನೆ ಮಾಡಿ ಅಂತೇಳಿ ಹೇಳಿ ನಮ್ಗೆ ಹೇಳಿದ್ರು. ನಾವು ಅದನ್ನ ಮನ್ನಿಸ್ತೀವಿ. ಯಾಕಂದ್ರೆ ಆರಕ್ಷಕ ಠಾಣೆ ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಕೆಲವು ಸಾರಿ ಕೆಲವು ತಪ್ಪುಗಳನ್ನು ಕೂಡ ಮಾಡಬಹುದು. ಅದನ್ನ ಮನುಷ್ಯ ಸಹಜವಾದ ತಪ್ಪುಗಳನ್ನು ಕೆಲವು ಮಾಡಬಹುದು. ಆದ್ರೆ ಅವರಿಗೆ ಶಾಂತಿಯನ್ನ ಕಾಪಾಡುವ ದೃಷ್ಟಿಯಿಂದ ನಾವು ಅದನ್ನ ಒಪ್ಪಿಕೊಂಡು ಇಲ್ಲಿ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಫ್ಯಾಕ್ಟರಿ ಮೇಲೆ ವೈಯಕ್ತಿಕವಾಗಿ ನಮ್ಗೇನು ದ್ವೇಷ ಇಲ್ಲ. ಆದ್ರೆ ಪ್ರಶ್ನೆ ಏನಂತೇಳಿ ಹೇಳಿದ್ರೆ, ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರ ಮೇಲೆ
ನಡೆದಂತ ದೌರ್ಜನ್ಯ, ಇದರ ಬಗ್ಗೆ ನಮಗೆ ಆಕ್ರೋಶ ಇದೆ, ಇದರ ಬಗ್ಗೆ ನಮಗೆ ಸಿಟ್ಟಿದೆ, ಇದರ ಬಗ್ಗೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂತೇಳಿ ಹೇಳಿದ್ರೆ ಇಂಥ ದೌರ್ಜನ್ಯ ಇನ್ನು ಮುಂದೆ ಆ ಫ್ಯಾಕ್ಟರಿಯಲ್ಲಿ ನಡಿಬಾರ್ದು ಅನ್ನುವಂತ ಮಾಡೋದಿಲ್ಲ. ಕಾರ್ಖಾನೆ ಮುಂದೆನೂ ಕೂಡ ಪ್ರತಿಭಟನೆ ಮಾಡ್ತೀವಿ, ಅಗತ್ಯ ಬಿದ್ದರೆ ಬೇರೆ ಕಡೆನೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಯಾಕಂದ್ರೆ ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕಿ 77 ವರ್ಷ ಆಗಿದೆ. ಸಂವಿಧಾನ BR ಅಂಬೇಡ್ಕರ್ ಅವರು ಮತ್ತೆ ದೇಶದ ಮುತ್ಸದ್ದಿಗಳು ಬರೆದಂತ ಸಂವಿಧಾನದಲ್ಲಿ ಎಲ್ಲಾ ಜನರಿಗೂ ಕೂಡ ಪ್ರಜಾಪ್ರಭುತ್ವದ ಹಕ್ಕಿದೆ. ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಗೂ ಒಂದೇ ವೋಟ್ ಇರೋದು, ಅತ್ಯಂತ ಬಡ ವ್ಯಕ್ತಿಗೂ ಕೂಡ ಒಂದೇ ವೋಟ್ ಇರೋದು. ಅದು ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ಅಂತೇಳಿ ಹೇಳುವಂತದ್ದನ್ನ ತಿಳ್ಕೊಳ್ಬೇಕು. ಅಂತ ಒಂದು ದೇಶದಲ್ಲಿ, ಅಂತ ಒಂದು ಸಂವಿಧಾನ ಇರುವಂತ ಜಾಗದಲ್ಲಿ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದು, ಸುಮ್ಮನೆ ಪ್ರತಿಭಟನೆ ಮಾಡಿದ್ರೆ ಸರಿಯಲ್ಲ, ನಾವು ಒಪ್ಕೊಳ್ತೀವಿ. ಆದ್ರೆ ಅನ್ಯಾಯ ನಡೆದಾಗ ಪ್ರತಿಭಟನೆ ಮಾಡುವಂತದ್ದು ಅದು ನಮ್ಮ ಹಕ್ಕು ಅಂತೇಳಿ ಹೇಳುವಂತ ಇದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮಾಲಕರು ಅದನ್ನ ತಿಳ್ಕೊಳ್ಬೇಕು ಅಂತೇಳಿ ಹೇಳುವಂತ ಅಂಶವನ್ನ ಹೇಳ್ತೀವಿ. ಯಾಕೆ ಈ ಪ್ರಶ್ನೆ ಬಂತು? ಪ್ರವೀಣ್ ನಾಯಕ್ ಅವರು ಇಲ್ಲೇ ಇದ್ದಾರೆ, ಮತ್ತೆ ಬಹುಶಃ ಆಮೇಲೆ ಮಾತಾಡ್ತಾರೆ ಅವರು. ಪ್ರವೀಣ್ ನಾಯಕ್ ಅವರು ಕೆಲಸ ಮಾಡ್ತಾ ಇದ್ರು ಆ ಕಾರ್ಖಾನೆಯಲ್ಲಿ. ಅಲ್ಲಿ ಅವ್ರ ಸಂಬಳನೂ ಒಳ್ಳೆ ಕೊಡ್ತಾ ಇದ್ರು, ಸಂಬಳ ಏನು ಕಡಿಮೆ ಕೊಡ್ಲಿಲ್ಲ, ನಾವು ಅದನ್ನ ಒಪ್ಕೊಳ್ತೀವಿ. ಆದ್ರೆ ಕಿರುಕುಳ ತುಂಬಾ. ರಾತ್ರಿ 12 ಗಂಟೆ ಫೋನ್ ಮಾಡ್ತಾರೆ, ಮಾಡಿ ನೀವು ಕೆಲ್ಸಕ್ಕೆ ಬರಬೇಕು ಅಂತೇಳಿ ಹೇಳ್ತಾರೆ. ರಾತ್ರಿ 12 ಗಂಟೆಗೆ ಆ ಎಲೆಕ್ಟ್ರಿಕಲ್ ಇದು ಹೋಯ್ತು, ಅದು ಹೋಯ್ತು, ಇದು ಹೋಯ್ತು ಅಂತೇಳಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟರು. ಈ ಕೆಲಸ ಸಂಬಳ ಒಳ್ಳೆದು ಕೊಟ್ಟರು ಕೂಡ ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಹೇಳಿ ರಾಜೀನಾಮೆ ಕೂಡ ಕೊಟ್ಟರು. ಆದ್ರೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿದ್ದಾಗ ರಾತ್ರಿ 12 ಗಂಟೆಗೆ ಅವ್ರಿಗೆ ಫೋನ್ ಬರ್ತದೆ. ಇನ್ನಷ್ಟು ವಿವರ ಅವರೇ ಆಮೇಲೆ ಮಾತಾಡ್ತಾರೆ. 12 ಗಂಟೆಗೆ ಫೋನ್ ಬರ್ತಾರೆ. ಅವ್ರು ಹೇಳಿದ್ರು ನನ್ನ ತಾಯಿಗೆ ಸೌಖ್ಯ ಇಲ್ಲ, ನಾನು ಮನೆಯಲ್ಲಿದ್ದೀನಿ, ನನಗೆ ಈಗ ಬರೋದಕ್ಕೆ ಆಗುದಿಲ್ಲ, ಬೆಳಿಗ್ಗೆ ಬರ್ತೀನಿ ಅಂತೇಳಿ ಹೇಳ್ತಾರೆ. ಬೆಳಿಗ್ಗೆ ಹೋಗ್ತಾರೆ. ಅವ್ರು ಬೆಳಿಗ್ಗೆ ಹೋದಾಗ ಅಲ್ಲಿರುವಂತ HR ಅವರಿಗೆ ಹೇಳ್ತಾರೆ, ಇಲ್ಲ ನೀವು ಹೊರಗಡೆ ನಿಲ್ಲಿ, ನಮ್ಮ ಬಾಸ್ ಬರುವವರೆಗೆ, ಮಾಲೀಕರು ಬರುವವರೆಗೆ ನೀವು ಹೊರಗಡೆ ನಿಲ್ಲಬೇಕು ಅಂತೇಳಿ ಹೇಳ್ತಾರೆ. ಮಾಲೀಕರು ಬಂದ ನಂತರ ಮಾಲೀಕರು ಅವರಿಗೆ ಒಂಟಿ ಕಾಲಿನಲ್ಲಿ ನಿಲ್ಬೇಕು ಅಂತೇಳಿ ಹೇಳಿ ಒಳಗಡೆ ಹೋಗ್ತಾರೆ. ಆವಾಗ ಅವರು ನಮ್ಮ ಪ್ರವೀಣ್ ನಾಯಕ್ ಅವರು ಫೋನಲ್ಲಿ ಅವರ ಚಿಕ್ಕಪ್ಪ ಅವರಿಗೆ ಫೋನ್ ಮಾಡ್ಲಿಕ್ಕೆ ಹೋದ್ರೆ ಆ ಫೋನನ್ನು ಕೂಡ ತಗೊಳ್ಳಿ ಅಂತೇಳಿ ಹೇಳಿ ಸೆಕ್ಯೂರಿಟಿ ಅವರಿಗೆ ಆರ್ಡರ್ ಮಾಡಿ ಆ ಫೋನನ್ನು ಕೂಡ ತಗೊಳ್ತಾರೆ. ಇಂಥ ಸಂದರ್ಭ ಅಲ್ಲಿ ನಡೆದಿದೆ ಅಂತೇಳಿ ಹೇಳುವಂತದ್ದು. ಈಗ ನಮ್ಮ ಪೊಲೀಸ್ ಮಿತ್ರರು ಹೇಳ್ತಾರೆ ಇಲ್ಲ ಅಂತದ್ ನಡೀಲಿಲ್ಲ ಅಂತ, ಅದು ವಿಚಾರಣೆ ಆಗುವಾಗ ನಾವು ನೋಡ್ಕೊಳ್ಳೋಣ ಅದು ಏನಿದೆ ಅಂತ. ಆದ್ರೆ ನಮಗೆ ಸಿಕ್ಕಿದ ಮಾಹಿತಿ ಇಷ್ಟು ಮಾಹಿತಿ ಅಲ್ಲಿ ಸಿಕ್ಕಿದೆ. ನಮಗೆ CIT ವತಿಯಿಂದ ನಾವು ಇದನ್ನ, ನಮಗೆ ಸಿಟ್ಟು ಬಂದದ್ದು ಯಾಕಂದ್ರೆ ಇದು ಪ್ರಥಮ ಘಟನೆ ಅಲ್ಲ. ಆ ಫ್ಯಾಕ್ಟರಿಯಲ್ಲಿ ಇದು ಪ್ರಪ್ರಥಮವಾಗಿ ನಡೀತಾ ಇರುವಂತ ಘಟನೆ ಅಲ್ಲ. ಇದಕ್ಕಿಂತ ಮೊದಲು ಕೂಡ ಇಂಥ ಕೇಸ್ಗಳು ನಡೆದಿವೆ. ನಮಗೆ ಕೂಡ ಗುಣ್ಮಿ ಸಾಲಿಗ್ರಾಮದ ಹತ್ರ ಒಂದು ಪ್ರದೇಶದಿಂದ ನಮ್ಗೆ ಫೋನ್ ಬಂದಿತ್ತು, ಇಂಥ ಒಂದು ನಡೀತದೆ, ನೀವು ಅದನ್ನ ಟೇಕಪ್ ಮಾಡಬೇಕು ಅಂತ. ನಾವು ಅವ್ರಿಗೆ ಹೇಳಿದ್ವಿ, ಬನ್ನಿ ಆ ಹುಡುಗನ ಇಲ್ಲಿ ಕಳಿಸಿಕೊಡಿ ಅಂತ ಹೇಳಿದ್ವಿ. ಅವ್ರು ಬರ್ಲಿಲ್ಲ. ಯಾಕೆ ಭಯಪಟ್ಟರೋ ಏನೋ ಗೊತ್ತಿಲ್ಲ, ಬರ್ಲಿಲ್ಲ ಅವ್ರು. 1.5 ವರ್ಷದ ಹಿಂದಿನ ಕಥೆ ಇದೆ. ಸೊ ಅಂತ ಕಂಪ್ಲೇಂಟ್ಗಳು, ಅಂತ ದೂರುಗಳು ತುಂಬಾ ಬಂದಿದ್ದಾವೆ. ಇದು ಇನ್ನೂ ಇದನ್ನ ತಡೆದೇ ಇದ್ರೆ ತುಂಬಾ ಕಷ್ಟ ಆಗತ್ತೆ ಅನ್ನುವಂಥ ದೃಷ್ಟಿಯಿಂದ ನಾವು 2 ಸಂಘಟನೆಗಳು ಇದನ್ನ ಮಾಡ್ತಾ ಇದ್ದೀವಿ. ನಾವು ಅದಕ್ಕೋಸ್ಕರ ನಾವು ಮಾಲೀಕರಿಗೆ ಹೇಳುವಂಥದ್ದು ಏನಂದ್ರೆ, ಇನ್ನು ಮುಂದೆ ಇಂಥ ದೌರ್ಜನ್ಯಗಳನ್ನ ನಿಲ್ಲಿಸಬೇಕು. ಅದರ ಜೊತೆಯಲ್ಲಿ ಡಿಗ್ರಿ ಮಾಡಿದವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. 4 ಗಂಟೆಗೆ ಬರಬೇಕು, 6:15 ಹೋಗ್ಬೇಕು ಅಂತೇಳಿ ಇದೆ. ಅಂದ್ರೆ ಅಲ್ಲಿಗೆ ಒಟ್ಟು 10:15 ಗಂಟೆ ಕೆಲಸ ಆಗ್ತದೆ. ಆ 10:15 ಗಂಟೆಯಲ್ಲಿ ಅರ್ಧ ಗಂಟೆ ಉಪಹಾರ, ಅರ್ಧ ಗಂಟೆ ಊಟ, ಪೂರ್ತಿ ಅರ್ಧ ಗಂಟೆ ಕೊಟ್ಟರು ಅಂತೇಳಿ ಆದ್ರೂ ಕೂಡ 1 ಗಂಟೆ ಕಳಿಬೇಕು. 1 ಗಂಟೆ ಕಳೆದ್ರೆ 9:15 ಗಂಟೆ ಕೆಲಸ ಮಾಡ್ತಾರೆ. ಮ್ಯಾನೇಜರು, ಅವರು ಆಫೀಸರು ಅವರೆಲ್ಲ ಬಿಟ್ರೆ ಎಲ್ಲ ಕಾರ್ಮಿಕರು ಕೆಲಸ ಮಾಡಬೇಕಾಗಿರೋದು 8 ಗಂಟೆ, ದಿವಸಕ್ಕೆ 8 ಗಂಟೆ. ಇದು ಹಲವಾರು ವರ್ಷದಿಂದ ನಡ್ಕೊಂಡು ಬಂದ ಹೋರಾಟ. ಅದನ್ನೆಲ್ಲ ಇತಿಹಾಸ ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಕೂಡ ಬ್ರಿಟಿಷರ ಸರ್ಕಾರದಲ್ಲಿ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆ 8 ಗಂಟೆ ಕೆಲಸವನ್ನ ಜಾರಿ ಮಾಡಿಸಿದ್ರು. ಸಾಧಾರಣ 80 ವರ್ಷದ ಹಿಂದೆ, ಸ್ವಾತಂತ್ರ್ಯ ಬರೋ ಮೊದಲೇನೆ
ಅದನ್ನ ಜಾರಿ ಮಾಡಿಸಿದ್ರು. ಅದಕ್ಕಿಂತ ಜಾಸ್ತಿ ಏನಾದ್ರೂ ಕೆಲಸ ಮಾಡಿದ್ರೆ ಅದಕ್ಕೆ ಓವರ್ ಟೈಮ್ ಕೊಡಬೇಕು ಅಂತೇಳಿ ಇರುವಂತದ್ದು. ಆದ್ರೆ ಓವರ್ ಟೈಮ್ ಕೊಡ್ತಾ ಇಲ್ಲ. ಇನ್ನೊಂದು ಅಂಶ, ಭಾನುವಾರ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರಂತೆ. ಭಾನುವಾರ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಆ ದಿವಸ ಒಂದ್ ದಿವಸ ಮಾತ್ರ ಸಂಬಳ ಕೊಡ್ತಾರೆ. ಭಾನುವಾರ ಅಂತೇಳಿ ಹೇಳುವಂತದ್ದು ರಜಾ ದಿನ, ವಾರಕ್ಕೊಂದ್ ದಿವಸ ರಜಾ ಕೊಡಬೇಕು ಅಂತೇಳಿ ಹೇಳಿ ಕಾನೂನಿದೆ. ಆ ರಜಾ ದಿನ ಏನಾದ್ರೂ ಕೆಲಸ ಮಾಡಿದ್ರೆ ಆವಾಗ ಡಬಲ್ ಸಂಬಳ ಕೊಡ್ಬೇಕು. ಓವರ್ ಟೈಮ್ ಅಂತ ಹೇಳ್ತಾರೆ, ಡಬಲ್ ಸಂಬಳ ಕೊಡ್ಬೇಕು. ಅದನ್ನ ಕೊಡೋದಿಲ್ಲ ಅಂತೇಳಿ ನಮ್ಗೆ ಸಿಕ್ಕಿದ ಮಾಹಿತಿ. ಆ ಮಾಹಿತಿ ತಪ್ಪಾದ್ರೆ ಅವ್ರು ಹೇಳಿ ಮತ್ತೆ ನಾವು ಅದನ್ನ ಸರಿಪಡಿಸ್ಕೊಡ್ತೀವಿ. ಅದಲ್ಲದೆ ಫ್ಯಾಕ್ಟ್ರಿ ಕಾಯ್ದೆಗಳ ಪ್ರಕಾರ ವರ್ಷಕ್ಕೆ ಇಂತಿಷ್ಟು ರಜೆ ಅಂತೇಳಿ ಕೊಡಬೇಕು. ಆ ರಜೆಗಳನ್ನು ಕೂಡ ಕೊಡ್ತಾ ಇಲ್ಲ ಅಂತೇಳಿ ಹೇಳುವಂತ ಒಂದು ಅಂಶ ನಮಗೆ ಬಂದಿದೆ. ಇದೆಲ್ಲವುದಕ್ಕಿಂತ ಜಾಸ್ತಿ ದೌರ್ಜನ್ಯಗಳು ಆಗ್ತಾ ಇದೆ. ಬೈಯೋದು, ಹೊಡೆಯೋದು ಅಂತ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ ಅಂತೇಳಿ ಹೇಳುವಂತ ಮಾಹಿತಿ ಬಂದದ್ರಿಂದ ಅದು ಪ್ರವೀಣ್ ನಾಯ್ಕರಿಗೆ ಅದು ಆಗಿದೆ ಅಂತೇಳಿ ಖಡಾಖಂಡಿತವಾಗಿ ಗೊತ್ತಾಗಿರೋದ್ರಿಂದ ನಾವು 2 ಸಂಘಟನೆಗಳು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಸೇರಿ ಇವತ್ತು ಈ ಪ್ರತಿಭಟನೆಯನ್ನ ಇಲ್ಲಿ ಆಯೋಜಿಸಿದ್ದೀವಿ. ಇಲ್ಲಿ ಬಂದವರಿಗೆ ನಿಮ್ಗೆಲ್ಲರಿಗೂ ಒಂದು ಇನ್ನೊಮ್ಮೆ ಶುಭಾಶಯಗಳನ್ನ, ಅಭಿನಂದನೆಗಳನ್ನ ಎಲ್ಲಾದ್ರೂ ಮಾಡಬೇಕು. ಅವ್ರು ಬದುಕಬೇಕಾಗತ್ತೆ. ಡಿಗ್ರಿ ಮಾಡಿದವರಿಗೆ ಆ ಡಿಗ್ರಿ ಅಂತ ರೀತಿಯಲ್ಲಿ ಕೂಡ ನಾವಿವತ್ತು ಈ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಕೇವಲ ಈ ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಫ್ಯಾಕ್ಟರಿ ಮಾತ್ರ ಅಲ್ಲ, ತುಂಬಾ ಮಾಲಕರು ಇದನ್ನ ಬಳಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ದುಡಿಸ್ಕೊಳ್ಳುವಂತ ಅವರ ಲಾಭವನ್ನ ಜಾಸ್ತಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಲೀಕರ ಲಾಭದ ವಿರುದ್ಧ ನಮ್ದು ಏನಿಲ್ಲ, ನನಗೆ ಗೊತ್ತಿಲ್ಲ. ಅದು ಬೋನಸ್ ಏನಾದ್ರು ಪ್ರತಿ ವರ್ಷ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಬೋನಸ್ ಕೊಡ್ಬೇಕು ಅಂತೇಳಿ ಕಾಯ್ದೆ ಇದೆ. ಈಗ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಅದನ್ನ ಬದಲಾವಣೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಬದಲಾವಣೆ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು, CITU ಮತ್ತಿತರ ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು ನಾಡಿದ್ದು 9ನೇ ತಾರೀಕು ಇಡೀ ದೇಶದಾದ್ಯಂತ ಮುಷ್ಕರ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಕೆಲಸದ ಇದನ್ನ ಡ್ಯೂಟಿ ಅವರ್ಸ್ ಅನ್ನ ಜಾಸ್ತಿ ಮಾಡಬೇಕು ಅಂತೇಳಿ ಇದ್ದಾರೆ. ನಮ್ಮ ಪರವಾಗಿ ಯಾವ್ದೆಲ್ಲ 44 ಕಾಯ್ದೆಗಳಿತ್ತು ಆ ಕಾಯ್ದೆಗಳನ್ನ ರದ್ದು ಮಾಡಬೇಕು ಅಂತಿದ್ದಾರೆ. ಅದನ್ನ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಪೊಲೀಸ್ ಅವರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅಲ್ಲಿ ಮಾಡೋದು ಬೇಡ, ಇಲ್ಲಿ ಮಾಡಿ ಅಂತೇಳಿ ಹೇಳಿದಾಗ ಅಧ್ಯಕ್ಷರು ನನ್ನನ್ನ ಕನ್ಸಲ್ಟ್ ಮಾಡಿದ್ರು. ಈಗ ಹೇಳ್ತಾ ಇದ್ದಾರೆ, ಆಯ್ತು ಒಪ್ಕೊಳ್ಳೋಣ. ಯಾಕಂದ್ರೆ ನಮಗೆ ಪೊಲೀಸರಾಗ್ಲಿ ಕೃಷ್ಣ ಪ್ರಸಾದ್ ಅವರ ಮಾಲೀಕರಾಗ್ಲಿ ನಮ್ಗೆ ವಿರೋಧ ಅಲ್ಲ. ನಮ್ಗೆ ಯಾವ್ದಂದ್ರೆ ಪ್ರತಿಭಟನೆ ದಾಖಲಾಗಬೇಕಲ್ಲಿ, ಪ್ರತಿಭಟನೆ ದಾಖಲಾಗಬೇಕು, ಮಾಡೋಣ ಅಂತ. ಆದ್ರೆ ಮುಂದೆ ಇದೇ ರೀತಿ ಕಂಟಿನ್ಯೂ ಆದ್ರೆ, ಮುಂದೆ ಇದೇ ರೀತಿ ಮುಂದುವರೆದ್ರೆ ನಾವು ಸುಮ್ಮನಿರೋಲ್ಲ, ಮತ್ತೆ ಪುನಃ ಬರ್ತೀವಿ, ಇಲ್ಲೇ ನಿಲ್ಲೋದಿಲ್ಲ. ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ತೀವಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀವಿ. ಮತ್ತೆ ನ್ಯಾಯಯುತವಾದ ಹೋರಾಟ ಯಾವುದೇ ಇರಲಿ, ನಾವು ಈ ಸಮಾಜದ ಜೊತೆ ಖಡಾಖಂಡಿತವಾಗಿ ನಿಲ್ತೀವಿ. ಮುಗ್ಧ ಜನರ ಸಮಾಜ, ಕುಡುಬಿ ಸಮಾಜದ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತಿದೆ ಅಂದ್ರೆ ನಮ್ಮಲ್ಲಿ ಕಟ್ಟಡ ಕಾರ್ಮಿಕರು ಈ ಭಾಗದಲ್ಲಿ ಹೆಚ್ಚಿನವರು ಕುಡುಬಿ ಸಮಾಜದವರಿದ್ದಾರೆ. ನಮ್ಮ ಮುಖಂಡರು ಕೂಡ ಅವರಿದ್ದಾರೆ. ಅವ್ರು ನೋಡಿದೀವಿ. ಆ ಹೋಳಿಯ ಟೈಮ್ನಲ್ಲಿ ಅವರು ಸಾಂಸ್ಕೃತಿಕ ಆ ಕಲಾರಂಗ ಯಾವುದು ಆ ಬಣ್ಣದ ಆ ವೇಷವನ್ನ ತೊಟ್ಟು 1 ವಾರಗಳ ಕಾಲ ಅವರ ಸಂಬಂಧಿಕರು ಅವರವರ ಮನೆಗಳಿಗೆ ಹೋಗಿ ಮಾಡುವಂತ ಕೆಲಸ. ಅಂತ ಮುಗ್ಧ ಜನ ವಿಭಾಗ ಅವರು ನ್ಯಾಯಕ್ಕಾಗಿ ಯಾವತ್ತೇ ಹೋರಾಟ ಮಾಡಿದ್ರು ಕೂಡ ನಾವು CITU ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನ ಅವರಿಗೆ ಕೊಡ್ತೀವಿ ಅಂತೇಳಿ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಬಂಧುಗಳಿಗೂ, ನೆರೆದ ನಾಗರಿಕರಿಗೂ ಮಾಹಿತಿಗಳನ್ನ ಇಟ್ಟುಕೊಂಡು ನಾವು ಈ ಪ್ರತಿಭಟನೆ ಮಾಡ್ತಿದ್ದೇವೆ. ಯಾಕಂದ್ರೆ ಮಾಹಿತಿ ಇಲ್ಲದೆ ಇಲ್ಲಿ ಪ್ರಶ್ನೆ ಮಾಡಿದ್ರೆ ನಮಗೆ ಸಂಘಟನಾತ್ಮಕವಾಗಿ ತೊಂದರೆ ಬರುತ್ತೆ ಅಂತ ಹೇಳಿ ಸಾಕಷ್ಟು ಈ ಸಭೆಯನ್ನು ನಾವು ಮೊನ್ನೆ 30ನೇ ತಾರೀಕಿಗೆ ಆಯೋಜಿಸಿದ್ದೇವೆ. ಆದ್ರೆ ಸರ್ಕಾರ ಅಥವಾ ಪೊಲೀಸ್ ಠಾಣೆ ಮೂಲಕ ನಮಗೆ ಬಂದ ಯಾವುದೇ ಒಂದು ಅನುಮತಿ ಇಲ್ಲದೆ ನೀವು ಪ್ರತಿಭಟನೆ ಮಾಡಬೇಡಿ ಅಂತೇಳಿ ಅದನ್ನು ಒಪ್ಕೊಂಡು ಮುಂದಿನದಲ್ಲಿ ನಾವು ಹೋರಾಟ ಮಾಡಿಯೇ ಮಾಡ್ತೇವೆ ಅಂತೇಳಿ ಹೇಳಿ ಠಾಣಾಧಿಕಾರಿಯನ್ನ ಸಂಪರ್ಕಿಸಿದಾಗ ನಾವು ಅವರಿಗೆ ಒಪ್ಪಿಕೊಟ್ಟಿದ್ರು. ಆದ್ರೆ ಈ ವಾಸ್ತವ ಪರಿಸ್ಥಿತಿ ಬಾಲಕೃಷ್ಣ ಶೆಟ್ಟರು ಹೇಳ್ದಂಗೆ ನಾವು ಅದನ್ನು ಪ್ರವೀಣ್ ಅನ್ನು ಸಂಪರ್ಕ ಮಾಡ್ತೇವೆ. ನಮ್ಮ ಜಿಲ್ಲಾ ಸಂಘಕ್ಕೆ ಒಂದು ದೂರು ಬಂದಿದೆ, ಅನ್ಯಾಯ ಆಗಿದೆ, ಇದನ್ನು ನಾವು ತಡೆಗಟ್ಟಬೇಕು ಅಂತೇಳಿ. ಯಾವುದೇ ಒಂದು ಕಾರ್ಮಿಕನಾಗ್ಲಿ ಸಮಾಜದ ಒಬ್ಬ ವ್ಯಕ್ತಿಗಾಗ್ಲಿ ಅನ್ಯಾಯ ಆದಾಗ ಸಂಘಟನಾತ್ಮಕವಾಗಿ ಒಗ್ಗಟ್ಟಾಗಿ ಪ್ರತಿಭಟಿಸುವುದು ನಮ್ಮ ಕರ್ತವ್ಯ. ಆ ನೆಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೇವೆ.
ನಮ್ಮ ಸಮುದಾಯ ಸಾಧಾರಣ ಉಡುಪಿ ಜಿಲ್ಲೆ ಮಂಗಳೂರು ಹೋಲ್ಸಿದ್ರೆ ಸುಮಾರು 40,000 ಜನಸಂಖ್ಯೆ ಇದೆ. 40,000 ಜನಸಂಖ್ಯೆಯಲ್ಲಿ ಏನಾದರೂ ಕಾನೂನು ಬಾಹಿರವಾಗಿ ಏನಾದ್ರು ತೊಂದರೆ ಆದ್ರಂದ್ರೆ ಸಂಘಟನೆ ಖಂಡಿತ ಬಿಡುವುದಿಲ್ಲ. ನಾವು ಒಗ್ಗಟ್ಟಾಗಿ ಪ್ರತಿಭಟಿಸ್ತೇವೆ. ಇದು ನಮ್ಮ ಆದ್ಯ ಕರ್ತವ್ಯ, ಮಾಡಿಯೇ ಮಾಡ್ತೇವೆ. ಯಾಕೆ ಒಬ್ಬ ನಮ್ಮವರು ತೊಂದರೆ ಮಾಡ್ಬೋದು, ಅದನ್ನು ಪರಿಶೀಲಿಸಿ ನಾವು ಮಾಡ್ತಾ ಇದ್ದೇವೆ, ಸುಮ್ಮನೆ ಮಾಡ್ತಾ ಇಲ್ಲ. ಆದ್ರೆ ಪ್ರವೀಣ್ ಆಗಿದ ಅನ್ಯಾಯವನ್ನು ಸಿಸಿ ಕ್ಯಾಮೆರಾದಲ್ಲಿ ಫುಟೇಜ್ ನಾವು ನೋಡ್ಲಿಲ್ಲ, ಫುಟೇಜ್ ಅಲ್ಲಿ ಅವನಿಗೆ ಕೊಡ್ಲಿಲ್ಲ, ತೊಂದರೆ ಕೊಡ್ಲಿಲ್ಲ ಅಂತೇಳಿ. ನಿಜವಾಗಿ ಆ ಫುಟೇಜ್ ಅನ್ನು ನೋಡುವ ಅಗತ್ಯ ನಮಗಿಲ್ಲ. ಯಾಕೆ ಪ್ರವೀಣ್ ಅನ್ನು ನಮ್ಮ ಹಿಂದೂ ಧರ್ಮದ ಪ್ರಕಾರ ಅವನನ್ನು ಪ್ರಾಮಾಣಿಕವಾಗಿ ನಾವು ಅವನು ವಿಚಾರಿಸಿದ್ದೇವೆ. ನಾನು ಎಲ್ಲೂ ಪ್ರಮಾಣ ಮಾಡೋಕ್ಕೂ ಸರಿ ಇದ್ದೇನೆ, ಎಲ್ಲಿ ರೆಡಿ ಇದ್ದೇನೆ, ನನಗೆ ತೊಂದರೆ ಕೊಟ್ಟಿದ್ರು ಅಂತೇಳಿ. ಏನು ಒಂದು ಅಧಿಕಾರ ದೌರ್ಜನ್ಯ ಎಲ್ಲಿಯವರಿಗೆ ಮೆರೀತಾರೆ ಅಂದ್ರೆ, ನೀನು ರಾಜೀನಾಮೆ ಕೊಟ್ರ ಮೇಲೆ ಎಲ್ಲಿ ಕೆಲಸ ಮಾಡ್ತಾ ನೋಡ್ತೇನೆ ಅಂತೇಳಿ ಉದ್ದಾಟದ ಮಾತು. ಇದು ಯಾರು ಬೇಕು? ಕೆಲಸ ಅಲ್ಲಿ ಎಲ್ಲ ಮಾತ್ರ ಅಲ್ಲ, ಎಲ್ಲೂ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮನಸ್ಸಿದ್ದರೆ ಎಲ್ಲೂ ಕೆಲಸ ಮಾಡ್ಬೋದು. ಅಂತ ಧೋರಣೆಯ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ. ಕೃಷ್ಣ ಪ್ರಸಾದ್ ವಿರುದ್ಧವಾಗಿ ಯಾರಿಗೆ ಕಣ್ಣೆದರಿಕಿಲ್ಲ. ಸಮಾಜದಲ್ಲಿ ನೊಂದವರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡುವಾಗ, ಯಾರ ವಿರುದ್ಧವಾಗಿ ಮಾಡುವಾಗ ನಮ್ಮ ಕಣ್ಣೆದರಿಕಿಲ್ಲ. ನಾನು ಡ್ಯೂಟಿ ಅವರ ಇಲ್ಲಿದ್ರು ಅವರ ಮ್ಯಾನೇಜರ್ ಅವರು ಫೋನ್ ಮಾಡಿದಾಗ, ಸರ್ ನಾನು ವಿಚಾರಿಸ್ತೇನೆ ಅಂದ್ರು. ರಾತ್ರಿ ಆದ್ರೂ ಅವನು ಫೋನ್ ರಿಸೀವ್ ಮಾಡ್ತೇನೆ, ಮ್ಯಾನೇಜರ್ ರಿಸೀವ್ ಮಾಡಿ ಏನೋ ಒಂದು ಲೈನ್ ಹೋಗಿದೆ, ಅದು ಕರೆಂಟ್ ಫಾಲ್ಟ್ ಆಗಿದ್ದು, ಒಂದ್ ಸಿಂಗಲ್ ಪೇಜ್ ಇದೆ ಸರ್ ಅಂತ ಹೇಳ್ದ. ಲೈನ್ ಮ್ಯಾನ್ ಫೋನ್ ಮಾಡಿದ, ಲೈನ್ ಮ್ಯಾನ್ ಫೋನ್ ಮಾಡಿರುತ್ತೆ. ನಾನು ಲೈನ್ ಮ್ಯಾನ್ ಹೇಳಿದ್ರಂತೆ ಕರೆಂಟ್ ಫಾಲ್ಟ್ ಇದೆ, ಬೆಳಿಗ್ಗೆ ಬಂದು ನಾನು ಸರಿ ಮಾಡ್ತೇನೆ ಅಂತ. ಅವಾಗ ಅವರು ಸಂಬಂಧಪಟ್ಟವರು ಅವರು ಇಚ್ಚಿದಾಗ, ಸರಿ UPS ಹೋಗಿದ್ದೆ, ಸಿಂಗಲ್ ಪೇಜ್ ಹೋಗಿ ಕೇಳಿದಾಗ ಮತ್ತೆ ಹೇಳ್ತಾರೆ ಇಟ್ಕೊಳ್ಳು ಸರಿಯಾ, ಆದ್ರೆ ನಾವು ತಿಳಿಸಿಕೊಡ್ತೇವೆ. ಅವನ ಒಂದೇ ಹೇಗಂದ್ರೆ ಸಾಹುಕಾರ ಖಾಲಿ ಬಿಟ್ಟು ಸಾರಿ ಕೇಳ್ಬೇಕು ಅಂತೇಳಿ. ಏನು ಅದು ಸೌಕರ್ಯ ಕಾಳಿಗೆ? ಮತ್ತೆ ಅವನು ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಡ್ತಾ ಇದ್ದೇನೆ, ಅವರಿಗೆ ಬುದ್ಧಿ ಬರ್ಲಿ ಅಂತೇಳಿ. ಏನ್ ಸರ್ ಬುದ್ಧಿ ಬರ್ಲಿಕ್ಕೆ ನಮ್ಮ ಶಾಲೆ ಮಗುವ? ಅಥವಾ ಪ್ರಜಾಪ್ರಭುತ್ವದಲ್ಲಿ ಒಂದು ಹಕ್ಕಿಲ್ಲ ಅವನಿಗೆ ಕೇಳಲಿಕ್ಕೆ? ಇಂಥ ದೌರ್ಜನ್ಯವನ್ನು ನಾವು ಯಾವತ್ತೂ ಖಂಡಿಸೇವೆ. ಅದರ ಮೇಲೆ ಅವನಿಗೆ ಹಾಗೆ ನೋವನ್ನು ಇಟ್ಕೊಂಡು ನಾವು ಪ್ರತಿಭಟನೆಗೆ ಇಳಿದಿದ್ದೇವೆ. ಸರಿಯಾದ ಮಾಹಿತಿಗಳನ್ನು CIT ಮೂಲಕ, ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಮೂಲಕ, ಅಥವಾ ನಮ್ಮ ಜನಾಂಗದ ಎಲ್ಲರ ಅಭಿಪ್ರಾಯ ಇಟ್ಟುಕೊಂಡು ನಾವು ಇವತ್ತು ಮಾಡ್ತಾ ಇದ್ದೇವೆ. ಯಾವುದೇ ಜನಾಂಗ ಇರಲಿ, ಮುಂದಿನ ದಿನದಲ್ಲಿ ತೊಂದರೆ ಆದ ನಾವು ಯಾವುದೇ ರೀತಿಯಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಲೇಬೇಕಾಗುತ್ತೆ. ಮೊನ್ನೆ ಒಂದ್ 15-20 ದಿನ ಮೇಲೆ ನಮ್ಮ ಜನಾಂಗ ಮೇಲೆ ದೌರ್ಜನ್ಯ ಆದಾಗ, ಕೋಟಾ ಸ್ಟೇಷನ್ ಅಲ್ಲಿ ದೌರ್ಜನ್ಯ ಆದಾಗ, ನಾವು ಅಲ್ಲಿಯ ಠಾಣಾಧಿಕಾರಿನ ಸಂಪರ್ಕ ಮಾಡಿ ಅವನ ಮೇಲೆ FIR ಅನ್ನು ಒಂದು ದಾಖಲೆ ಇಟ್ಟು ಚಾರ್ಜ್ ಶೀಟ್ ತನಕ ನಾವು ಈ ವಾರನ್ನು ಹೋರಾಟ ಮಾಡ್ತೇವೆ. ಇದು ನಮ್ಮ ಸಾಹೇಬರ ಠಾಣಾಧಿಕಾರಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ. ಆ ಠಾಣಾಧಿಕಾರಿ ನೆಲೆಯಲ್ಲಿ ಇವತ್ತು ಪರಿಹಾರ ಆಗಬೇಕಾಗಿದೆ. ಹಾಗೆ ಇವತ್ತು ಯಾವುದೇ ಅನ್ಯಾಯ ಅವ್ರ ಮೇಲೆ ನಡೆದ್ರೂ ಕೂಡ ಅದನ್ನ ನೋಡ್ಕೊಂಡು ತೆಪ್ಪಗಿರುವಂತ ಈ ಸಮಾಜ ಇದೆಯಲ್ಲ, ಈ ಸಮಾಜಕ್ಕೆ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕ್ಯಾಶ್ ಫ್ಯಾಕ್ಟರಿ ಮಾಲಕರ ಮೇಲೆ ಅವ್ರನ್ನ ಬಂಧನ ಮಾಡಬೇಕು, ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು. ಹಾಗೆ ಕಾರ್ಮಿಕ ಇಲಾಖೆಯು ಕೂಡ ಇವತ್ತು ಅವ್ರಿಗೆ ಏನೆಲ್ಲ ಪರಿಹಾರ ಕೊಡಬೇಕು ಅದನ್ನ ಕೊಡ್ಲೇಬೇಕು. ಇಲ್ಲಂದ್ರೆ ಇನ್ನೂ ದೊಡ್ಡ ರೀತಿಯ ಹೋರಾಟವನ್ನ ನೀವು ಎದುರಿಸಬೇಕಾಗತ್ತೆ. ಯಾವುದೇ ರಿಕ್ವೆಸ್ಟ್, ಯಾವುದೇ ವಿನಂತಿ ನಮ್ಮ ಎದುರಿಗೆ ನಡೆಯುವುದಿಲ್ಲ. ನಾವು ಅನ್ಯಾಯ ವಿರುದ್ಧವಾಗಿ ಯಾರು ಇದ್ದಾರೋ ಅವರ ಒಂದು ವಿರುದ್ಧವಾದ ಹೋರಾಟವನ್ನ ನಾವು ಮಾಡ್ತೀವಿ. ಸಂತ್ರಸ್ತರ ಪರವಾಗಿ ಹೋರಾಟವನ್ನ ಮಾಡ್ತೀವಿ. ಅನ್ಯಾಯ ವಿರುದ್ಧ ಯಾವಾಗಲೂ ಕೂಡ CIT ಇರ್ತದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ಒಂದಿಸಲು ಮಾತನ್ನ